ಸ್ಪೆಷಲ್ ಕುಕ್ಕ ಯಾರು ಕಾಣಿಸ್ತಾ ಇಲ್ಲ? ನಿಮ್ ಕಣ್ಮನೆ ಎತ್ಕೊಂಡಿದಾರ ನಿಮ್ ಬಿಗ್ ಬ್ರೋ ನಮ್ ಬಾವ್ನವರು ಅವ್ರದೇ ಕೈ ಚಳ್ತ. ಬಿಗ್ ಬ್ರೋ ನೀನ್ ಕುಕ್ ಮಾಡಿದ? ಸೀರಿಯಸ್ಲಿ? ಅಫ್ಕೋರ್ಸ್. ಏನ್ ಬಿಗ್ ಬ್ರೋ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ಬಿಟ್ಟು ಎಲ್ರಿಗೂ ಕಾಗೆ ಹರಿಸ್ತಾ ಇದೆಯಾ? ನನ್ನ ಕೈಲಿ ಆಗಲ್ಲ ಅಂತ ನನ್ನ ಟ್ಯಾಲೆಂಟ್ ಇಲ್ವೇನೋ? ಅಲ್ಲ ನಿನ್ ಕೈಲಿ ಆಗಲ್ಲ ಅಂತಲ್ಲ, ನಿಂಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಆದ್ರೆ ಈ ಟ್ಯಾಲೆಂಟ್ನ ನಾನು ಫಸ್ಟ್ ಟೈಮ್ ನೋಡಿದ್ನಲ್ಲ, ಫುಲ್ ಸರ್ಪ್ರೈಸ್ ಆಗೋಯ್ತು. ಮೊದ್ಲು ನಾನು ಹೇಗೆ ಅನ್ಕೊಂಡಿದ್ದೆ, ಆದ್ರೆ ಅಡ್ಗೆ ಮಾಡ್ತಾ ಮಾಡ್ತಾ ಟೇಸ್ಟ್ ಮಾಡ್ದೆ ಅಲ್ವಾ, ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು. ಆ ಕಾನ್ಫಿಡೆನ್ಸ್ ಮೇಲೆ ನಾನು ಇಲ್ಲಿ ಕುತ್ಕೊಂಡಿರೋದು. ಅಡಿಗೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಸರ್ಟಿಫಿಕೇಟ್ ಕೊಟ್ರಲ್ಲಪ್ಪ, ಬಾ ಕೂತ್ಕೊ. ಬಿಗ್ ಬ್ರೋ ಸಕ್ಕತ್ತಾಗಿದೆ. ಹೌದಾ? ಅಲ್ಟಿಮೇಟ್. ಓಕೆ ಮಲ್ಲಿ, ನೀನು ಬೇಕಾದ್ರೆ ಇನ್ನೊಂದು ಒಬ್ಬಟ್ಟು ಹಾಕು. ಯಾಕೆಂದ್ರೆ ನೀನು ನನಗೆ ಅಸಿಸ್ಟ್ ಮಾಡಿದ್ಯಾ. ನಿಮ್ಮ ಡಿಪಾರ್ಟ್ಮೆಂಟ್ ಭಾಷೆಯಲ್ಲಿ ಹೇಳೋದಾದ್ರೆ ಹೆಚ್ಚುವರಿ ಭತ್ಯೆ. ಓಕೆನಾ? ಬಾವ್ನವ್ರೆ ನನಗೇನು ಬೇಡ, ಯಾಕಂತಂದ್ರೆ ನಾನು ತರಕಾರಿ ಮಾತ್ರ ಕಟ್ ಮಾಡಿರೋದು. ಕ್ರೇಟ್ ಎಲ್ಲ ನಿಮ್ಗೇನೆ ಹೋಗ್ಬೇಕು. ಥ್ಯಾಂಕ್ ಯು. ಹಲೋ, ನೀವೇನು ಹೇಳ್ತಾನೆ ಇಲ್ಲ? ಪಾಸಾ ಫೇಲಾ? ತುಂಬಾ ಚೆನ್ನಾಗಿದೆ. ಅಬ್ಬಾ, ನನಗೀಗ ದೊಡ್ಡ ಅವಾರ್ಡ್ ಸಿಕ್ಕಂಗೆ ಆಯ್ತು ನೋಡಿ. ಅಲ್ಲ, ನೀವೆಲ್ಲ ನನಗೆ ಬೇಜಾರಾಗಬಾರ್ದು ಅಂತ ಸಮಾಧಾನ ಕೇಳ್ತಲ್ಲ ತಾನೆ? ಇಲ್ಲ ಬಾಬ್ನವ್ರೆ, ನೀವು ಅಡ್ಗೆ ಮಾಡೋಕ್ಕಿಂತ ಮುಂಚೆ ಅನ್ಕೊಂಡೆ ಇವತ್ತು ಉಪವಾಸ ಏನೋ ಅಂತ. ಆದ್ರೆ ಟೇಸ್ಟ್ ಮಾಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ಸೂಪರ್ ಆಗಿದೆ. ನಿಮ್ಮಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದಾಗಿತ್ತು ಅಂತ. ಎಷ್ಟೇ ಆದರೂ ನನ್ನ ಬ್ರೋ ಅಲ್ವಾ? ಬಿಗ್ ಬ್ರೋ ಸಕ್ಕತ್ತಾಗಿದೆ. ನೀನು ಅಲ್ಟಿಮೇಟ್ ಕುಕ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಈ ಹೋಳ್ಗೆ ಕೋಸಂಬರಿ ಔಟ್ ಆಫ್ ಔಟ್ ಕೊಡಬೇಕು. ಏನಾಗಲಿ, ಗಂಡು ಮಕ್ಕಳು ಕಮ್ಯುನಿಟಿಗೆ ಕೀರ್ತಿ ತಂದ್ಬಿಟ್ಟೆ ನೀನು. ಲೇ, ಗಂಡು ಮಕ್ಕಳ ಕಮ್ಯುನಿಟಿಗೆ ಇವಾಗೇನೋ ಕೀರ್ತಿ ತಗೊಂಬರೋದು. ಅಡುಗೆ ವಿಷಯಕ್ಕೆ ಬಂದರೆ ನಾವು ಆಲ್ರೆಡಿ ಗ್ರೇಟ್ ಅಂತ ಪ್ರೂವ್ ಆಗೋಗಿದೆ. ಹೆಣ್ಣು ಮಕ್ಕಳು ಅಡುಗೆ ಮಾಡಿದ್ರು ನಳಪಾಕ ಅಂತ ಗಂಡಸರ ರೆಫರೆನ್ಸ್ ತಗೊಂಡು ಹೇಳೋದು. ನಾವು ಅಪರೂಪಕ್ಕೆ ಅಡುಗೆ ಮಾಡಿದ್ರು ಅಪರೂಪದಲ್ಲಿ ಅಪರೂಪ ಅನ್ನೋ ಥರದ ಅಡುಗೆ ಮಾಡ್ತೀವಿ, ಗೊತ್ತಾ? ಎಕ್ಸಾಕ್ಟ್ಲಿ. ಆಯ್ತು ಬಿಡಿ, ನೀವೇ ಗ್ರೇಟು, ನಿಮ್ಗೊಂದು ಸಲ್ಯೂಟು. ಸರಿನಾ? ಒಟ್ಟಿನಲ್ಲಿ ನಾನು ಮಾಡಿದ್ದನ್ನೆಲ್ಲ ನೀವು ಖುಷಿ ಖುಷಿಯಾಗಿ ತಿಂತಾ ಇದ್ದೀರಲ್ಲ, ನಾನು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ. ಬಿಗ್ ಬ್ರೋ, ಆಫೀಸಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಕ್ಕೆ ಹೇಳಿದ್ದಾರೆ. ಯಾವಾಗ ಮಾಡಲಿ? ಪಾರ್ಥ, ಇನ್ನೊಂದು 2 ತಿಂಗಳು ನಾನು ಆಫೀಸಿಗೆ ಬರೋಕ್ಕಾಗಲ್ಲ. ಜೀವ, ಏನಾಯ್ತು? ಸಡನ್ ಆಗಿ ಹೀಗೆ ಸೈಲೆಂಟ್ ಆಗ್ಬಿಟ್ಟೆ? ಮಹಿ, ಇದೆಲ್ಲದ್ರ ಮಧ್ಯೆ ಒಂದು ವಿಷಯನ ಗಮನಿಸಿದ್ಯಾ? ಯಾವ ವಿಷಯ? ಭಾವ ಎಷ್ಟೆಲ್ಲ ಬ್ಯುಸಿ ಇದ್ದವರು ಒಂದೇ ಸಲ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಆಫೀಸ್ ಕಡೆ ಗಮನನೂ ಕೊಡ್ತಿಲ್ಲ. ಅದೇನೋ ನನಗೆ ಖುಷಿ ಕೊಡ್ತಿದೆ, ಆದರೆ ಮನ್ಸು ಯಾಕೋ ಹೇಳ್ತಿದೆ ಈ ಬದಲಾವಣೆ ಹಿಂದೆ ಏನೋ ವಿಷಯ ಇದೆ ಅಂತ. ಮತ್ತೆ ಶುರು ಆಯ್ತಾ ನಿಂದು? ಏನು ಆಗಿರಲ್ಲ ಜೀವ, ಪ್ರೀತಿ ಜಾಸ್ತಿ ಆಗಿರತ್ತಷ್ಟೇ. ಇಲ್ಲ, ಲೈಫ್ನ ಬೇರೆ ರೀತಿ ನೋಡೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ. ನೋಡ್ ಜೀವ, ಎಲ್ಲ ಸಡನ್ ಬದಲಾವಣೆಗಳಿಗೂ ಕೆಟ್ಟ ಕಾರಣನೇ ಇರಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಗೊತ್ತು, ಆದರೆ ಭಾವನೆ ಎಷ್ಟು ವರ್ಷದಿಂದ ನೋಡಿದ್ದೀನಲ್ಲ, ಆ ಬೇಸ್ ಮೇಲೆ ಹೇಳ್ತೀನಿ ಅಷ್ಟೇ. ಜೀವ, ನೀನ್ ಈ ಡಿಟೆಕ್ಟಿವ್ ಮೋಡ್ನ ಆಫ್ ಮಾಡಿ ಪ್ಲೀಸ್ ನಾರ್ಮಲ್ ಮೋಡಿಗೆ ಬಾ. ನಾವು ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಗೆಸ್ ಮಾಡ್ಕೊಂಡು ತಲೆಗೆ ಹುಳ ಬಿಟ್ಕೊಳ್ಳೋದು ಬೇಡ ಕಣೋ. ಈ ತಲೆಗೆ ಹುಳ ಬಿಟ್ಕೊಳ್ಳೋದು ಇದೆಯಲ್ಲ, ಅದಕ್ಕೆಲ್ಲ ವೈರಸ್ಗಿಂತ ಜಾಸ್ತಿ ಡೇಂಜರಸ್, ಗೊತ್ತಾ ನಿಂಗೆ? ನೀನು ಹೇಳೋದು ಸರಿನೇ, ಆದರೆ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ಸರಿ ಸರಿ, ಗಲಾಟೆ ಮಾಡಬೇಡಿ, ಎಷ್ಟು ಸಲ ಹೇಳಿದ್ದೀನಿ. ಮಮ್ಮಿ ನೋಡಿ ಮಮ್ಮಿ. ಸರಿ ಆಯ್ತು. ಇದು ಅಮ್ಮಮ್ಮ ಕಾಲ್ ಮಾಡಿದ್ರು.
ತಾತನ ಮತ್ತೆ ಅಮ್ಮ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದಾರಂತೆ. ಸೊ ಸ್ವಲ್ಪ ದಿನ ಕಳಿಸ್ಕೊಡಿ ಅಂತ ಹೇಳಿದ್ರು. ಹೋಗ್ತೀರಾ? ಇಲ್ಲ ಅಮ್ಮ, ನಾವು ಅಮ್ಮಮ್ಮನ ಮನೆಗೆ ಹೋದ್ರೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಅದಕ್ಕೆ ನಾವು ಅಮ್ಮಮ್ಮನ ಮನೆಗೆ ಹೋಗಲ್ಲ. ಹೌದಾ? ಹಾಗಿದ್ರೆ ನಿಮ್ಮಿಬ್ರಿಗೆ ಅಮ್ಮಮ್ಮ ಮತ್ತೆ ಬೋಡೋ ತಾತ ನೋಡಕ್ ಇಷ್ಟ ಇಲ್ಲ ಅಂದಂಗಾಯ್ತು. ಆಯ್ತು ಬಿಡು, ನಾನೇನ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಮೊಮ್ಮಕ್ಳಿಗೆ ನಿಮ್ ಮನೆಗೆ ಬರಕ್ ಇಷ್ಟ ಇಲ್ವಂತೆ, ನಿಮ್ ಜೊತೆ ಇರಕ್ ಇಷ್ಟ ಇಲ್ವಂತೆ. ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅಯ್ಯೋ ಚಿಕ್ಕಿ, ಬೇಡ ಚಿಕ್ಕಿ, ಅವರು ಬೇಜಾರ್ ಮಾಡ್ಕೋತಾರೆ. ಅದ್ರಲ್ಲಿ ಅಮ್ಮಮ್ಮ ಅಂತೂ ತುಂಬಾ ಬೇಜಾರ್ ಮಾಡ್ಕೋತಾರೆ. ಹೌದಾ? ಹಾಗಿದ್ರೆ ಇವಾಗ ಏನ್ ಮಾಡ್ತೀರಪ್ಪ? ಅಮ್ಮ, ನಾವು ಹೋಗ್ತೀವಿ. ಹ್ಞೂ ಮಮ್ಮಿ, ನಾವು ಹೋಗ್ತೀವಿ. ಗುಡ್. ಆದ್ರೆ ಒಂದು ಕಂಡೀಷನ್, ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ದಾಗ ಕೇಳಬೇಕು. ಅವ್ರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು, ಸರಿನಾ? ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಆಟ ಆಡೋದ್ರ ಜೊತೆ ಓದ್ತಾನು ಇರಬೇಕು. ಅದನ್ನ ಮಾತ್ರ ಮಿಸ್ ಮಾಡಬಾರ್ದು. ಸರಿ ಅಮ್ಮ. ಈ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ನಾನು ಕ್ಲಾಸ್ ಟೀಚರ್ ಹತ್ರ ಕೇಳಿ ತಿಳ್ಕೊತೀನಿ. ಅಲ್ಲಿಗೆ ಹೋದ್ರು ಬಿಡಲ್ವಾ? ನೀವೆಲ್ಲಿಗೆ ಹೋದ್ರು ಬಿಡಲ್ಲ. ನೀವೇನೇ ಮಾಡಿದ್ರು ಎಲ್ಲ ಇನ್ಫಾರ್ಮೇಶನ್ಸ್ ಅವ್ರಿಗೆ ಬರುತ್ತೆ. ಸರಿ ಆಯ್ತು, ಅಲ್ಲಿಗೆ ಹೋದ್ಮೇಲೆ ಒಳ್ಳೆ ಮಕ್ಳ ತರ ಇರ್ಬೇಕು, ಹಠ ಮಾಡಬಾರ್ದು, ಸರಿನಾ? ಸರಿ ಚಿಕ್ಕಿ. ಓಕೆ, ರೆಡಿ.